ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ, ಗೃಹ ಜ್ಯೋತಿ ಬಳಕೆದಾರರಿಗೆ ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ. 1,24,00,000, ಅದರಲ್ಲಿ 4 ಲಕ್ಷ ಮೊನ್ನೆ ಕಿತ್ತಾಕಿದ್ದಾರೆ ಬಿಡಿ. ಸೊ 1,20,00,000 ಮಹಿಳೆಯರಿಗೆ ಇವಾಗ, ಅಂಡ್ ಗೃಹ ಜ್ಯೋತಿ ಕೂಡ 1,40,60,00,000 ಇರೋದು. ಆಕ್ಚುಲಿ ಗೃಹಲಕ್ಷ್ಮಿಗಿಂತ ಗೃಹ ಜ್ಯೋತಿ ಫಲಾನುಭವಿಗಳು ಜಾಸ್ತಿ ಇದ್ದಾರೆ. ಸೊ ಏನಕ್ಕೆ ಈ ಒಂದು ಹೊಸ ಅಪ್ಡೇಟು ಅಥವಾ ಹೊಸದಾಗಿ ಏನ್ ಮಾಡ್ತಾ ಇದ್ದಾರೆ, ಏನ್ ವಿಷಯ ಎಲ್ಲಾನು ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್. ಈ ಕೆಲಸ ನೀವು ಇಮಿಡಿಯೇಟ್ ಆಗಿ ಶುರು ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿ. ಸೊ ಮಿಸ್ ಮಾಡಿದ್ರೆ ನಿಮ್ಗೂ ವಿಡಿಯೋ ಅಲ್ಲಿ ಕರೆಕ್ಟ್ ಆಗಿ ನಾನು ಹೇಳೋದು ಅರ್ಥ ಆಗಲ್ಲ, ಕನ್ಫ್ಯೂಷನ್ ಮಾಡ್ಕೋತೀರಾ. ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ. ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆ ಏನು ಆಲ್ಮೋಸ್ಟ್ 3.5 ವರ್ಷ ಆಗ್ತಾ ಬಂತು ಈ ಸರ್ಕಾರ ಬಂದು. ಇನ್ ಆಗಸ್ಟ್ ಬಂದ್ರೆ 3 ವರ್ಷ ಆಗ್ಬಿಡುತ್ತೆ, ಕಂಪ್ಲೀಟ್ ಆಗ್ಬಿಡುತ್ತೆ, 3.5 ಆಗೋಗುತ್ತೆ ಆಲ್ಮೋಸ್ಟ್. ಸೊ ಇಷ್ಟು ದಿನ ಇಲ್ದಿದ್ದಂತ ಹೊಸ ರೂಲ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಬಂದಿದೆ. ಸತತವಾಗಿ ಒಂದ್ 6-7 ತಿಂಗಳಿಂದ ಹೊಸ ರೂಲ್ಸ್ ಗಳನ್ನ ತರ್ತಾನೆ ಇದ್ದಾರೆ, ಹೊಸ ರೂಲ್ಸ್ ಗಳನ್ನ ಮಾಡ್ತಾನೆ ಇದ್ದಾರೆ. ಇದರಿಂದ ನಿಜವಾಗ್ಲೂ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋದಂತೂ ಎಲ್ಲರಿಗೂ ಗೊತ್ತಿದೆ. ಸ್ಪೆಷಲಿ ಇವಾಗ ಹೊಸ ಮುಖ್ಯಮಂತ್ರಿಗಳು ಬಂದ ನಂತರ ಇನ್ನೊಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇರುವಂತ ಗೌರ್ಮೆಂಟ್. ಏನ್ ಹೇಳ್ತಾ ಇದ್ದಾರೆ DK ಅವರು ಇವಾಗ ಅಂತ ಅಂದ್ರೆ, ನೆನ್ನೆ ನಡೆದಿರುವಂತ ಪ್ರೆಸ್ ಮೀಟ್ ಅಲ್ಲಿ ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿ ಹೇಳ್ಬಿಟ್ಟಿದ್ದಾರೆ, ಹೊಸ ಅರ್ಜಿನ ಪ್ರತಿಯೊಬ್ರು ಸಮೇತ ಸಲ್ಲಿಸ್ಬೇಕಂತೆ. ಇಷ್ಟು ನೀವು ಏನು ಗೃಹಲಕ್ಷ್ಮಿ ಯೋಜನೆನ ಅನೌನ್ಸ್ ಮಾಡಿದಾಗ ಬೆಂಗಳೂರನ್ನು ಕರ್ನಾಟಕ ಒಂದ್ ಮುಂದೆ ಹೋಗಿ ಇಷ್ಟು ಕ್ಯೂ ನಿಂತ್ಕೊಂಡು ಇಡೀ ದಿನ ನಿಂತ್ಕೊಂಡು ಅಪ್ಲಿಕೇಶನ್ ಹಾಕ್ ಬಂದಿರೋ ದಿನಗಳು ನೆನಪಿದೆ ಅಲ್ಲ, ಸೇಮ್ ಅದನ್ನೇ ನೀವು ಇವಾಗ ಪಾಲಿಸ್ಬೇಕು. ನೀವು ಆಲ್ರೆಡಿ ಗೃಹಲಕ್ಷ್ಮಿ ಹಣ ಬರ್ತಿದ್ರು ಸರಿ, ಇಲ್ಲಾಂದ್ರೆ ಕ್ಯಾನ್ಸಲೇಷನ್ ಆಗಿದ್ರು ಸರಿ. ಕ್ಯಾನ್ಸಲೇಷನ್ ಆಗಿದ್ರೆ ನಿಮಗೆ ಏನಾದ್ರೂ ತಪ್ಪಾಗಿ ಕ್ಯಾನ್ಸಲೇಷನ್ ಆಗಿದ್ರೆ ಮಾತ್ರ ಅವಕಾಶ ಇದೆ. ನಿಜವಾಗ್ಲೂ ನಿಮ್ಮನ್ನ APL ಕನ್ವರ್ಟ್ ಮಾಡಿದಾರೆ ಅಥವಾ ನೀವು ನಿಜವಾಗ್ಲೂ GST ಪೇರ್ ಅಂದ್ರೆ ಹಾಕಕ್ ಹೋಗ್ಬೇಡಿ. ಬಟ್ ಮಿಸ್ ಆಗಿ ಹಾಕಿದ್ದಾರೆ ಅನ್ನೋರು ಕ್ಯಾಟಗರಿಲಿ ಇರುತ್ತೆ. ಸೊ ಅವರು ಮತ್ತೆ ನಿಜವಾಗ್ಲೂ ಯಾರಿಗೆ ಕರೆಕ್ಟ್ ಆಗಿ ಹಣ ಬರ್ತಾ ಇದೆ, 30ನೇ ಕಂತಿನ ಹಣದವರೆಗೂ ಬಂದಿದೆ, ಇಂಥವ್ರು ಇನ್ನು ಮುಂದೆ ಹೋಗಿ ಬೆಂಗಳೂರನ್ನು ಕರ್ನಾಟಕವನ್ನು CSC ಕೇಂದ್ರಗಳ ಮುಂದೆ ನಿಂತುಕೊಂಡು ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು. ಪ್ರತಿಯೊಬ್ರು 1,24,00,000 ಅವ್ರದ್ದೇ ತಗೊಳ್ಳೋಣ ಪರವಾಗಿಲ್ಲ. 1,24,00,000 ಮಹಿಳೆಯರು ಏನಿದ್ದೀರಾ, ಪ್ರತಿಯೊಬ್ರು ಹೋಗ್ಬಿಟ್ಟು ಗೃಹಲಕ್ಷ್ಮಿ ಅರ್ಜಿನ ಫಸ್ಟ್ ಇಂದ ಸಲ್ಲಿಸಬೇಕು. ಇದನ್ನ ಪ್ರತಿಯೊಂದು ತಾಲೂಕ್ ಆಫೀಸ್ಗಳಲ್ಲೂ ಇನ್ಫಾರ್ಮ್ ಮಾಡಿದ್ದಾರೆ. ಇದು ಏನು ಈ ಸಲ ಅಂದ್ರೆ ವಿತ್ ಫೋಟೋ ತೆಗಿತಾರೆ, ನಿಮ್ಮ ಫೋಟೋ ಸಮೇತ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ತಗೋತಾರೆ. ಲಾಸ್ಟ್ ಟೈಮ್ ಬಹುಶಃ ಫೋಟೋ ತಗೊಂಡ್ರಲ್ಲ, ಬರೀ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಮಾಡ್ತಿದ್ರು. ಈಗ ಫೋಟೋ ಕೂಡ ತೆಗಿತಾರೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ತುಂಬಾ ಜನ ಕರ್ನಾಟಕದವ್ರು ಅಲ್ವೇ ಅಲ್ಲ, ಕರ್ನಾಟಕದವ್ರು ಇಲ್ದಿರೋರೆಲ್ಲ ಬಂದು ಅರ್ಜಿನ ಸಲ್ಲಿಸಿದ್ದಾರೆ, ಪ್ರಯೋಜನಗಳನ್ನ ತಗೊಂತಾ ಇದ್ದಾರೆ. ಅಂಡ್ ಒಂದೇ ಮನೆಯಲ್ಲಿ 3 ಜನ 4 ಜನ ಏನು ಗೃಹಲಕ್ಷ್ಮಿ ಹಣ ತಗೋತಾರೆ. ಯಾಕಂದ್ರೆ ಮನೆಯ ಮುಖ್ಯಸ್ಥರ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಹೆಣ್ಮಕ್ಳದಿರುತ್ತೆ, ಅವ್ರೊಬ್ರಿಗೆ ಹಣ ಬರೋದು. ನಮ್ಮಮ್ಮಂಗ್ ಬರ್ತದೆ ನನ್ಗೂ ಬರ್ಲಿ ಅಂತಂದ್ರೆ ನಾನ್ ಎಲಿಜಿಬಲ್ ಇರೋದಿಲ್ಲ. ಯಾಕಂದ್ರೆ ಮನೆ ಮುಖ್ಯಸ್ಥರ ಹೆಸರು ನಮ್ಮ ಅಮ್ಮನ ಹೆಸರಲ್ಲಿ ಇರುತ್ತೆ, ನಾನು ಅವ್ರ ಮಗಳು ಆದ್ರೆ ನಾನು ಅವ್ರ ಅಂಡರ್ ಅಲ್ಲಿ ಬರ್ತೀನಿ. ಮನೆ ಮುಖ್ಯಸ್ಥರ ಹೆಸರು ಯಾವ್ದು ನಮ್ಮ ಅಮ್ಮಂದಿರುತ್ತೆ. ಇದೇನಾಗ್ತದೆ, ಅತ್ತೆಗೆ, ಸೊಸೆಗೆ, ಮಕ್ಳಿಗೆ, ಅಮ್ಮನಿಗೆ ಎಲ್ಲರಿಗೂ ಬರ್ತಾರೋ ಕಾರಣ ಈಗ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ತಗೋತಾ ಇದ್ದಾರೆ. ಮನೆ ಮುಖ್ಯಸ್ಥರ ಹೆಸರು ಮಹಿಳೆಯರ ಹೆಸರು ಇರಬೇಕು. ಅದರ ಒಂದು ಆಧಾರದ ಮೇಲೆ ಈಗ ನಿಮ್ಗೆ ಗೃಹಲಕ್ಷ್ಮಿ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟು ದಿನ ಆದ್ರೂ ನಿಮ್ಗೆ 30ನೇ ಕಂತಿನ ಹಣದವರೆಗೂ ಮಾತ್ರ ನ್ಯೂಸ್ ಬಂದಿರೋದು. 31ನೇ ಕಂತಿನ ಹಣದಿಂದ ನಿಮ್ಗೆ ಬಹುಶಃ ಸ್ವಲ್ಪ ಕ್ಲೋಸ್ ಮಾಡ್ತಾರೆ, ಒಂದ್ 2-3 ತಿಂಗಳು ಹೋಲ್ಡ್ ಅಲ್ಲಿ ಇಡ್ತಾರೆ. ಯಾಕಂದ್ರೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು, ಅದನ್ನ ಮತ್ತೆ ಪರಿಶೀಲನೆ ಮಾಡಿ ಅಲ್ಲಿಂದ ಇವರು 31ನೇ ಕಂತಿನ ಹಣನ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಇಂದ ಕೊಡಲ್ಲ, 31ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಇಲ್ಲಿ ಬಜೆಟ್ ಸೇವ್ ಆಗುತ್ತಲ್ಲ, ಬೇಕಾಗಿರೋರ್ಗ್ ಮಾತ್ರ ಹೋಗುತ್ತಲ್ಲ ಅನ್ನೋ ಉದ್ದೇಶದಿಂದ ಇದಿಷ್ಟನ್ನ ಮಾಡ್ತಾ ಇರುವಂತದ್ದು. ಪ್ರತಿಯೊಬ್ರು ನಿಮ್ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಹಳೆ ಗೃಹಲಕ್ಷ್ಮಿ ಯೋಜನೆದು ಅಪ್ಲಿಕೇಶನ್ಸ್ ನ ಇಷ್ಟನ್ನ ತಗೊಂಡು ಬೆಂಗಳೂರನ್ನು ಕರ್ನಾಟಕವನ್ನು ಮುಂದೆ ಹೋಗ್ಬೇಕಾಗತ್ತೆ. ಹೋಗಿ ಹೊಸದಾಗಿ ಅಪ್ಲಿಕೇಶನ್ ಸಲ್ಲಿಸಿ, ಅಪ್ಲಿಕೇಶನ್ ಮತ್ತೆ ಬೇರೆ ID ಕೊಡ್ತಾರೆ, ಅದನ್ನು ಇಟ್ಕೊಳ್ಳಿ, ಹಳೆದನ್ನು ಇಟ್ಕೊಳ್ಳಿ, ಮಿಸ್ ಮಾಡಕ್ ಹೋಗ್ಬಿಡಿ. ಶುರುವಾಗಿದೆ, ನೀವು ಹೋಗ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸುಮಾರು 5 ಗಂಟೆವರೆಗೂ ಅಪ್ಲಿಕೇಶನ್ ಪ್ರೊಸೆಸ್ ನಡೀತಾ ಇರತ್ತೆ. ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ಮತ್ತೆ ಗೃಹಲಕ್ಷ್ಮಿ ಯೋಜನೆನ ಪಡ್ಕೊಳ್ಳಿ. ಪ್ರತಿಯೊಬ್ರು ಹೋಗ್ಬೇಕು. ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಮನೆ ಮುಖ್ಯಸ್ಥರು ಮಾತ್ರ ಹೋಗಿ, ಮನೆಯವ್ರೆಲ್ಲ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರಿದೆ ಮುಖ್ಯಸ್ಥರು ಅವ್ರದ್ದು ರೇಷನ್ ಕಾರ್ಡ್ ತಗೊಂಡೋಗಿ, ಆಧಾರ್ ಕಾರ್ಡ್ ತಗೊಂಡೋಗಿ, ಪಾನ್ ಕಾರ್ಡು ತಗೊಂಡೋಗಿರಿ, ಯಾಕೆ ಬೇಕು ರಿಸ್ಕು. ಆಮೇಲೆ ಹಳೆಯದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ನಂಬರ್ ಏನಿತ್ತು ಅಲ್ಲಿ ಪೇಪರ್ ಏನ್ ಕೊಟ್ಟಿರ್ತಾರಲ್ಲ ನಿಮ್ಗೆ, ಅದನ್ನ ID ಅದನ್ನು ತಗೊಂಡು ಹೋಗಿ ಅಪ್ಲಿಕೇಶನ್ ಹೊಸದಾಗಿ ಸಲ್ಲಿಸ್ಬಿಟ್ಟು ಬನ್ನಿ. ಸೊ ತುಂಬಾ ಸೀರಿಯಸ್ ಆಗಿರುವಂತ ಮ್ಯಾಟರ್ ಇದು. ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಅಂತಾನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ವಿಚಾರವಾಗಿ ತುಂಬಾನೇ ಎಲ್ಲಾ ಕಡೆನೂ ಅವರು ಆಲ್ರೆಡಿ ಎಲ್ಲಾರ್ಗು ಇಷ್ಟಿಷ್ಟು ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಮಿನಿಸ್ಟರ್ ಕೂಡ ಎಲ್ಲಾರ್ಗು ಹೇಳಿದ್ದಾರೆ, ಮಾಡಿದ್ದಾರೆ. ಸೊ ಹೊಸದಾಗಿ ಅರ್ಜಿನ ಸಲ್ಲಿಸಿ.
ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂಡ್ ತುಂಬಾ ಜನ ಕಮೆಂಟ್ ನಾನು ನೋಡ್ತಾ ಇದ್ದೆ, ನ್ಯೂಸ್ ಗಳೆಲ್ಲ ಹೇಳ್ತಿದ್ರು, ಈ 2 ವರ್ಷ ಇರ್ತಾರೆ, ಯಾಕೆ ಇಷ್ಟೊಂದೆಲ್ಲ ಮಾಡ್ಕೋಬೇಕು, ಇಷ್ಟೊಂದೆಲ್ಲ ತೊಂದರೆ ಕೊಡ್ಬೇಕು, ಮತ್ತೆ ಫಸ್ಟ್ ಇಂದ ಯಾಕೆ ಶುರು ಮಾಡ್ಬೇಕು, ಏನ್ ಬೇಡವಾಗಿತ್ತು, ನೋಡ್ಬಿಟ್ಟು ಫಿಲ್ಟರ್ ಮಾಡ್ಬಿಟ್ಟು ಕೊಟ್ಟಿದ್ರಾಗಿರೋದು, ಮತ್ತೆ ಫಸ್ಟ್ ಇಂದ ಅರ್ಜಿ ಸಲ್ಲಿಸುವಂತದ್ದು ಯಾಕೆ ಬೇಕು, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಮಾತುಗಳಾಗ್ತಿತ್ತು. ನಿಮ್ಗೂ ಏನ್ ಅನ್ಸುತ್ತೆ ಇದರ ಬಗ್ಗೆ? ಬೇಕಿತ್ತಾ ಇದೆಲ್ಲ? ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಈ ಪ್ರೊಸೀಜರ್ ಮತ್ತೆ ಲಾಂಗ್ ಪ್ರೊಸೀಜರ್, ಅಪ್ಲಿಕೇಶನ್ ಹಾಕಿ ಅಪ್ರೂವ್ ಕೊಟ್ಟು ನಮ್ಮ ಅಕೌಂಟಿಗೆ ಬರೋಷ್ಟೊತ್ತೆ ಇನ್ನೆಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಸೊ ಇದು ಮತ್ತೊಮ್ಮೆ ಫಸ್ಟ್ ಇಂದ ಪ್ರೊಸೀಜರ್ ಶುರು ಮಾಡಿದ್ದಾರೆ ಹೊಸ ಸಿಎಂ ಬಂದ ನಂತರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಏನೇ ಇದ್ರೂ ಡೌಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.